ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಕಡೆಯಿಂದ ಬಂದಿರೋಂಥ ಒಂದು ನೋಟಿಫಿಕೇಶನ್ ಏನಂತಂದರೆ, ಸ್ಯಾಟ್ಸ್ ಪೋರ್ಟಲಲ್ಲಿ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಏನಾದರೂ ರಾಂಗ್ ಆಗಿದರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂಥೇಳಿ. ಸೊ ಇದರಲ್ಲಿ ಹೇಳಿರೋದೇನಂತಂದರೆ, ಸ್ಯಾಟ್ಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಯ ಹೆಸರು ಅಥವಾ ವಿದ್ಯಾರ್ಥಿ ಕಲ್ತಿರುವಂತಹ ಸ್ಕೂಲ್ ಏನಾದರೂ ರಾಂಗ್ ಆಗಿದರೆ ಅಥವಾ ಪಾಸ್ ಆಗಿರುವಂಥ ಇಯರ್ ರಾಂಗ್ ಆಗಿದರೆ, ಸೊ ಅದನ್ನು ಜಿಲ್ಲಾ ಉಪನಿರ್ದೇಶಕರ ಒಂದು ಹಂತದಲ್ಲೇ ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಸಂಬಂಧಪಟ್ಟಂಥ ಸ್ಕೂಲಿಗೆ ಹೋಗಿ ಭೇಟಿ ಆಗಬೇಕು. ಸ್ಕೂಲಿಗೆ ಹೋಗಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ವಿತ್ ಸ್ಕ್ರೀನ್ಶಾಟ್ ಅವರಿಗೆ ತಿಳಿಸ್ಕೊಟ್ರಿ ಅಂತ ಅಂದರೆ, ಸೊ ಸ್ಕೂಲ್ದವರು ಇಮಿಡಿಯೇಟಾಗಿ DDPI ಅವರಿಗೆ ಆ ಇನ್ಫಾರ್ಮೇಷನನ್ನು ಕೊಡಬೇಕು. ಕೊಟ್ಟ ಮೇಲೆ DDPI ಹಂತದಲ್ಲಿ ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆ ತಕ್ಕ ಹಾಗೆ ಗೌರ್ಮೆಂಟ್ ಕಡೆಯಿಂದನೂ ಕೂಡ, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯ ಕಡೆಯಿಂದನೂ ಕೂಡ ಒಂದು ನೋಟಿಫಿಕೇಶನ್ ಬಂದಿರೋವಂಥದ್ದು. ಸೊ ಹಾಗೇನಾದರೂ ರಾಂಗ್ ಆಗಿದ್ದರೆ, ಸೊ ಸ್ಕೂಲಿನ ಡೀಟೇಲ್ಸನ್ನು ತೆಗೆದುಕೊಂಡು ಈ ಇನ್ಫಾರ್ಮೇಷನ್ನ ಕರೆಕ್ಷನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ನಿಮ್ಮ ಒಂದು ಪಾಸಿಂಗ್ ಇಯರ್ ಏನಾದರೂ ರಾಂಗ್ ಆಗಿದ್ದರೆ ಅಥವಾ ಹೆಸರಲ್ಲಿ ಏನಾದರೂ ರಾಂಗ್ ಅಂತ ಬರ್ತಾ ಇದ್ದರೆ, ಇಮಿಡಿಯೇಟಾಗಿ ಸ್ಕೂಲಿಗೆ ಹೋಗಿ ಭೇಟಿಯಾಗಿ ಸ್ಕೂಲಿಗೆ ಈ ಒಂದು ನೋಟಿಫಿಕೇಷನನ್ನು ತೋರಿಸಿ, ತೊಗೊಂಡೋಗಿ KE ವೆಬ್ಸೈಟಲ್ಲಿ ಸಿಗ್ತದೆ, ತೊಗೊಂಡೋಗಿ ತೋರಿಸಿ. ಸೊ ಅದಾದಮೇಲೆ DDPI ಆಫೀಸಿಗೆ ಅವರು ಕಳಿಸ್ಕೊಡ್ಬೇಕು. ಅವ್ರು ಕಳಿಸ್ತಾರೆ ಅಂತ ನೀವು ಸುಮ್ಮನೆ ಮನೆಯಾಗ ಕೂತ್ಕೊಳ್ಳೋಕೆ ಹೋಗಬೇಡ್ರಿ. ಅವರಿಂದ ಹೋಗಿ DDPI ಆಫೀಸಿಗೆ ಅವ್ರನ್ನೂ ಬೇಕಾದ್ರೆ ಕರ್ಕೊಂಡು ಹೋಗಿ ನಿಮ್ಮ ಗಾಡೀಲೇ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಆ ಕೆಲಸ ಮುಗಿಸ್ಕೊಂಡೇ ಬನ್ನಿ. ನೀವು ಹಾಗೆ ಬಿಟ್ರಿ ಅಂದರೆ ಆ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ಯಾರಿಗೆ ಅಪ್ಲೈ ಆಗ್ತದ ಅಂತಂದರೆ, ಯಾರ್ಯಾರ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗದೇನೆ ಉಳಿದಿದೆ. ಸೊ ಮೇನ್ಲಿ ಇದು ಪ್ರಾಬ್ಲಮ್ ಆಗೋದು ಆಲ್ 10 ಇಯರ್ಸ್ ಕನ್ನಡ ಮೀಡಿಯಮಲ್ಲಿ ಓದಿರೋವಂಥವ್ರಿಗೆ, ಅಂದರೆ ಕರ್ನಾಟಕ ಕನ್ನಡ ಮಾಧ್ಯಮದಲ್ಲಿ ಓದಿರೋವಂಥವ್ರಿಗೆ, ರೂರಲನ್ನು ಕ್ಲೇಮ್ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ ಆಲ್ 10 ಇಯರ್ಸ್ ಕರೆಕ್ಟಾಗಿ ಬರಬೇಕು ನಮಗೆ. ಅದು ಬಂದಿಲ್ಲ ಅಂತ ಅಂದರೆ, ಸೊ ಯು ಹ್ಯಾವ್ ಟು ಗೋ ಫಾರ್ ಇಟ್. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರಿಗೂ ಕೂಡ ಸೇಮ್. ಸೊ ನಿಮ್ಮದು ಇವೆಲ್ಲ ಆಗಿಬಿಟ್ಟು ಆಲ್ರೆಡಿ ಫಾರ್ಮ್ ಕಂಪ್ಲೀಟ್ ಆಗಿದೆ. ಈಗ ನೀವು ಸ್ಯಾಟ್ಸಲ್ಲಿ ರಾಂಗ್ ಆಗಿದೆ ಸರ್, ನಾನು ಕರೆಕ್ಷನ್ ಮಾಡ್ಕೋಬೇಕು, ದಯವಿಟ್ಟು ಹೋಗ್ಲಿಕ್ಕೆ ಹೋಗಬೇಡಿ. ಆಲ್ರೆಡಿ ನಿಮ್ಮ ಫಾರ್ಮ್ ಕಂಪ್ಲೀಟ್ ಆಗಿದೆ. ಯಾಕೆಂದರೆ KE ಅವರೇ ಒಂದಷ್ಟು ಇನ್ಫಾರ್ಮೇಷನ್, ಒಂದಷ್ಟು ಸೂಚನೆಗಳನ್ನು ನೀಡಿದ್ರು, ಹೌದಾ, ನೋಟಿಫಿಕೇಷನಲ್ಲಿ. ಅಂದರೆ ಸೊ ನಿಮಗೇನಾದರೂ ರೂರಲ್ ಮತ್ತು ಕನ್ನಡ ಮೀಡಿಯಂ ಕ್ಲೇಮ್ ಮಾಡುವಂಥದ್ದಿಲ್ಲ ಅಂತ ಇದ್ದರೆ, ಯಾವ ಇಯರ್ ರಾಂಗ್ ಆಗಿದೆ ಅದನ್ನು ಬಿಟ್ಟು ರಿಮೈನಿಂಗ್ ಇಯರ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ಹಾಕಿ ಮುಂದುವರಿರಿ ಅಂತ ಹೇಳಿದ್ದಾರೆ. ಈಗ ಯಾವುದೋ ಒಂದು ವರ್ಷ ರಾಂಗ್ ಆಗಿರ್ತದೆ, ನೀವು 12 ವರ್ಷ ಕರ್ನಾಟಕದಲ್ಲಿ ಕಲ್ತಿರ್ತೀರಿ. ಸೊ ನಂಬರ್ ಆಫ್ ಇಯರ್ ಸ್ಟಡಿಡ್ ಇನ್ ಕರ್ನಾಟಕ 11 ಅಂತ ಹಾಕಿಬಿಟ್ಟು, ಸೊ 11 ವರ್ಷದಷ್ಟೇ ಯಾವುದು ರಾಂಗ್ ಆಗಿದೆ ಅದು ಬಿಟ್ಟು 11 ವರ್ಷದಷ್ಟೇ ಅಪ್ಲೋಡ್ ಮಾಡಿ ಮುಂದೆ ಹೋಗ್ಬೋದು. ಹೀಗೆ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳಾಗಲಿ ಅಥವಾ ಪೇರೆಂಟ್ಸ್ಗಳಾಗಲಿ ಈ ಒಂದು ನೋಟಿಫಿಕೇಶನ್ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಇದು ಏನೂ ಇಫೆಕ್ಟ್ ಮಾಡೋದಿಲ್ಲ. ಯಾವುದೋ ಒಂದು ಇಯರ್ ರಾಂಗ್ ಆಗಿದೆ, ಯಾಕೆ ಮಿನಿಮಮ್ 7 ಇಯರ್ ಇದ್ದರೆ ಸಾಕು ಕರ್ನಾಟಕದಲ್ಲಿ ಎಲಿಜಿಬಲ್ ಆಗೋದಕ್ಕೆ. ಸೊ ಈಗ ಯಾರಾದರೂ ರೂರಲ್ ಕನ್ನಡ ಮೀಡಿಯಂ ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಕ್ಲೇಮ್ ಮಾಡ್ತಾ ಇದ್ದರೆ ಅಥವಾ ರಿಲಿಜಿಯಸ್ ಮೈನಾರಿಟಿಯನ್ನು ಕ್ಲೇಮ್ ಮಾಡ್ತಾ ಇದ್ರಿ ಅಂದರೆ, ಅವರಿಗೆ ಎಲ್ಲ 10 ಇಯರ್ಸ್ ಕರೆಕ್ಟಾಗಿ ಬರಬೇಕು. ಅಂಥವರು ಮಾತ್ರ ಸ್ಕೂಲಿಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬನ್ನಿ. ಬಟ್ ಈಗಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಯಾರ್ಯಾರು 2017ಗಿಂತ ಮುಂಚೆ ಪಾಸ್ ಆಗಿದ್ದಾರೆ, ಸೊ ಅಂತಹ ವಿದ್ಯಾರ್ಥಿಗಳಲ್ಲಿ ಇನ್ನೂ ಕೂಡ ಸ್ಯಾಟ್ಸ್ ಇಲ್ಲದೇನೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದರ ಬಗ್ಗೆನೂ KE ಅವರು ಗಮನ ಹರಿಸಬೇಕು. ಸ್ಯಾಟ್ಸ್ ಈಗ 10ನೇ ತಾರೀಕು ಆದಮೇಲೆ ನಿಮಗೆ ಸ್ಯಾಟ್ಸ್ ನಂಬರ್ ಇಲ್ಲದೇನೋ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಹಿಂದಿನ ನೋಟಿಫಿಕೇಷನಲ್ಲಿ ಹೇಳಿದರು. ಬಟ್ ಇವತ್ತಿನವರೆಗೂ ಇದು ಸರಿಯಾಗಿಲ್ಲ. ದಯವಿಟ್ಟು ಇದ್ರ ಬಗ್ಗೆನೂ ಗಮನ ಹರಿಸಬೇಕು. ಸೊ ಇದರ ಜೊತೆಗೆ ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಮೈನಾರಿಟಿ 10 ವರ್ಷ ಕರೆಕ್ಟ್ ಇಲ್ಲ ಅಂದರೆ ನೀವು ಸ್ಕೂಲಿಗೆ ಹೋಗಿ ಭೇಟಿ ಆಗಬೇಕು. ಅಲ್ಲಿಂದ DDPI ಥ್ರೂ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಆಗಲಿ ಇವೆಲ್ಲ ಇನ್ಫಾರ್ಮೇಷನ್ ತೆಗೆದುಕೊಂಡು ಹೋಗಿ. ರೈಟ್, ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಯಾರ್ಯಾರದ್ದು ಆಲ್ರೆಡಿ ಫೈನಲ್ ಅಪ್ಲಿಕೇಶನ್ ಫೀಸ್ ಪೇ ಮಾಡಿಬಿಟ್ಟು ಫೈನಲ್ ಅಪ್ಲಿಕೇಶನ್ ಬಂದಿದೆ ಕೈಯಲ್ಲಿ, ಕ್ಲಾಸ್ ಕರೆಕ್ಟ್ ಆಗಿದೆ, ಹೆಸರು ಕರೆಕ್ಟ್ ಆಗಿದೆ, ಸೊ ಅಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ, ಯಾವುದೋ ಒಂದು ಇಯರ್ ಸ್ಕೂಲ್ ನೇಮ್ ರಾಂಗ್ ಆಗಿದೆ, ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆನೇ ಇಲ್ಲ. ಕಂಪ್ಲೀಟಾಗಿ ರಾಂಗ್ ಆಗಿದ್ದು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರ್ತಿರಲಿಲ್ಲ. ಅಪ್ಲಿಕೇಶನ್ ಹಾಕಿದ್ದೀರಿ ಅಂದರೆ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಯು ಆರ್ ಅಲೌಡ್. ಯಾರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂವರೆಗೂ ಸಾಧ್ಯ ಮಾಡಿಲ್ಲ KE ಸಾಫ್ಟ್ವೇರು, ಅಂಥವರು ಸ್ಕೂಲಿಗೆ ಹೋಗಿ ಕರೆಕ್ಷನ್ನ ಮಾಡ್ಕೊಂಡು ಬನ್ನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.